ನಮಸ್ಕಾರ ವೀಕ್ಷಕರೇ, ಕೊನೆಗೂ ನರೇಂದ್ರ ಮೋದಿ ಪಾಕಿಸ್ತಾನದ ವಿರುದ್ಧವಾಗಿ ಯುದ್ಧವನ್ನೇ ಘೋಷಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ಪಾಕಿಸ್ತಾನಿಗರಿಗೆ 48 ಗಂಟೆಯ ಗಡುವು ನೀಡಲಾಗಿದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಭೀಕರ ಕೃತ್ಯದ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಅಲ್ಲಿನ ಒಂದೊಂದು ದೃಶ್ಯವೂ ಕೂಡ ನೀಚರ ಕೃತ್ಯವನ್ನು ಬಿಚ್ಚಿಡ್ತಾ ಇದೆ. ಇನ್ನು ಪ್ರಾಣ ಕಳೆದುಕೊಂಡವರ ಕುಟುಂಬದವರ ಆಕ್ರಂದನ ನೋಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅವರ ಕಣ್ಣೀರು, ಅವರ ಆಕ್ರಂದನ ಕರುಳು ಹಿಂಡುವಂತಿದೆ. ಆ ಕೃತ್ಯವನ್ನು ಎಸಗಿದವರು ಮನುಷ್ಯರೇ ಅಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾದಂತಾಗಿದೆ. ನಿರ್ದಯವಾಗಿ ಅಮಾಯಕರನ್ನು ಕೊಂದಿದ್ದಾರೆ. ಇದೀಗ ಭಾರತ ಈ ಒಂದು ಘಟನೆಯನ್ನ ತೀರಾ ಗಂಭೀರವಾಗಿ ಪರಿಗಣಿಸಿದೆ. ಗಂಭೀರವಾಗಿ ಪರಿಗಣಿಸಲೇಬೇಕಾದಂತಹ ಅನಿವಾರ್ಯತೆಯೂ ಸಹ ಬಂದಿದೆ. ವೀಕ್ಷಕರು, ಈ ಬಾರಿ ಮಾತ್ರ ಯಾವುದೇ ಕಾರಣಕ್ಕೂ ಪಾಕಿಸ್ತಾನವನ್ನು ಬಿಡುವಂತಹ ಮಾತೇ ಇಲ್ಲ. ಕಾರಣ, ಈ ಒಂದು ಕೃತ್ಯದ ಹಿಂದೆ ಪಾಕಿಸ್ತಾನದ ಕೈವಾಡ ಇರೋದು ಬಲವಾಗಿ ಕಂಡು ಬಂದಿದೆ. ಇದೇ ಕಾರಣಕ್ಕೆ ಈಗ ಭಾರತ ಒಂದು ಮಹತ್ವದ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಶಾಕ್ ಕೊಟ್ಟಿದೆ. ಖುದ್ದು ನರೇಂದ್ರ ಮೋದಿಯವರು ಈ ಕೃತ್ಯದ ಸುದ್ದಿ ತಿಳಿಯುತ್ತಿದ್ದ ಹಾಗೆ ಸೌದಿ ಅರೇಬಿಯಾ ಪ್ರವಾಸವನ್ನೇ ಮೊಟಕುಗೊಳಿಸಿ ಭಾರತಕ್ಕೆ ಬಂದಿದ್ದಾರೆ. ಅಮಿತ್ ಶಾ ಅವರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಘಟನೆಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ ವೀಕ್ಷಕರೇ, ಮತ್ತೊಂದು ವಿಚಾರ ಗೊತ್ತಿರಲಿ. ನರೇಂದ್ರ ಮೋದಿಯವರು ಸೌದಿಯಿಂದ ಭಾರತಕ್ಕೆ ಬರುವಂತಹ ಸಂದರ್ಭದಲ್ಲಿ ತಮ್ಮ ವಿಮಾನ ಪ್ರಯಾಣದಲ್ಲಿ ಪಾಕಿಸ್ತಾನದ ವಾಯುಮಾರ್ಗವನ್ನೂ ಸಹ ಬಳಸಲಿಲ್ಲ. ಪರ್ಯಾಯವಾಗಿ ಬೇರೆ ವಾಯುಮಾರ್ಗದ ಮೂಲಕವಾಗಿ ದೆಹಲಿಯನ್ನು ತಲುಪಿರುವಂಥದ್ದು. ಅಂದರೆ ಈಗಾಗಲೇ ಈ ಕೃತ್ಯದ ಹಿಂದೆ ಪಾಕಿಸ್ತಾನ ಇದೆ ಅನ್ನೋ ಬಗ್ಗೆ ಅಧಿಕೃತವಾದಂತಹ ಸುಳಿವು ಸಿಕ್ಕಿದೆ. ಸರ್ಜಿಕಲ್ ಸ್ಟ್ರೈಕ್ ಬೇಡ, ಏರ್ ಸ್ಟ್ರೈಕ್ ಬೇಡ, ನೇರ ಯುದ್ಧಕ್ಕೆ ಭಾರತ ನಿರ್ಧಾರ ಮಾಡುವಷ್ಟರ ಮಟ್ಟಿಗೆ ಪಾಕಿಸ್ತಾನ ಭಾರತವನ್ನು ಕೆರಳಿಸಿದೆ. ಇನ್ನು ಅದಕ್ಕೆ ತಕ್ಕಂತೆ ವಿಶ್ವಾದ್ಯಂತ ಭಾರತಕ್ಕೆ ಭಾರೀ ಬೆಂಬಲ ವ್ಯಕ್ತವಾಗ್ತಾ ಇದೆ. ಒಂದಲ್ಲ ಎರಡಲ್ಲ, ಹಲವು ಪ್ರಬಲ ರಾಷ್ಟ್ರಗಳೇ ಭಾರತದ ಬೆನ್ನಿಗೆ ನಿಲ್ತಾ ಇದೆ. ಡೊನಾಲ್ಡ್ ಟ್ರಂಪ್, ಪುಟಿನ್, ನೇತನ್ಯಾಹು, ಮೆಲೋನಿಯಂತಹ ಘಟಾನುಘಟಿ ನಾಯಕರುಗಳೇ ಭಾರತಕ್ಕೆ ಕೊಟ್ಟಂತಹ ಅಭಯಕ್ಕೆ ಪಾಕಿಸ್ತಾನ ಅಕ್ಷರಶಃ ಕಂಗಾಲಾಗಿ ಹೋಗಿದೆ. ಅದು ಮಾತ್ರ ಅಲ್ಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ, ಮೋದಿ ಸೇರಿ ರಣತಂತ್ರವನ್ನು ರೂಪಿಸುತ್ತಿದ್ದಾರೆ. ಸದ್ಯದಲ್ಲೇ ಪಾಕಿಸ್ತಾನಕ್ಕೆ ಒಂದು ಗತಿ ಕಾಣಿಸೋದು ಫಿಕ್ಸ್ ಅಂತಲೇ ಹೇಳಬಹುದು. ಹಾಗಾದ್ರೆ ಈ ಬಾರಿ ನಿರ್ನಾಮ ಆಗುತ್ತಾ ಪಾಪಿ ರಾಷ್ಟ್ರ ಪಾಕಿಸ್ತಾನ? ಬೆಚ್ಚಿ ಬಿದ್ದ ಪಾಕ್ನ ಮುಂದಿನ ನಡೆ ಏನು ಗೊತ್ತಾ? ಆದ ಅನ್ಯಾಯಕ್ಕೆ ಪ್ರತಿಕಾರ ತೀರಿಸಿಕೊಳ್ಳುತ್ತಾ ಭಾರತ? ಪಾಪಿಗಳ ಲೋಕ ಪಾಕಿಸ್ತಾನಕ್ಕೆ ಬಾಂಬ್ ದಾಳಿಗೆ ಕ್ಷಣಗಣನೆ ಆರಂಭವಾಯ್ತಾ? 48 ಗಂಟೆಯ ಗಡುವು ಪಾಕಿಸ್ತಾನಕ್ಕೆ ನಡುಕ. ಏನಿದು ಭಾರತದ ದಿಟ್ಟ ನಡೆ? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರು, ಈಗಾಗಲೇ ಭಾರತ ಪಾಕಿಸ್ತಾನದ ವಿರುದ್ಧವಾಗಿ ರಾಜತಾಂತ್ರಿಕ ಯುದ್ಧವನ್ನು ಘೋಷಣೆ ಮಾಡಿದೆ. ಪಾಕಿಸ್ತಾನದ ವಿರುದ್ಧ ಒಟ್ಟು 5 ಕಠಿಣ ಕ್ರಮಗಳನ್ನು ಘೋಷಣೆ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಪಾಕಿಸ್ತಾನದ ಮೇಲೆ ಜಲಬಾಂಬ್, ಇದು ಅತ್ಯಂತ ಪ್ರಮುಖವಾದದ್ದು. ಸಿಂಧೂ ನದಿ ಒಪ್ಪಂದವನ್ನು ಅಮಾನತುಗೊಳಿಸುವ ನಿರ್ಧಾರವನ್ನು ಮಾಡಿದೆ. ಈ ಸಿಂಧೂ ನದಿ ನೀರು ಒಪ್ಪಂದ ಅಥವಾ ಇಂಡಸ್ ಜಲ ಒಪ್ಪಂದ ಈ ಕ್ಷಣದಿಂದಲೇ ರದ್ದು ಮಾಡಲಾಗಿದೆ. ಪಾಕಿಸ್ತಾನದ ಪಾಲಿಗಂತೂ ಇದು ಭಾರೀ ದೊಡ್ಡ ಸಂಕಷ್ಟವನ್ನು ತಂದಿಡುತ್ತೆ. ವೀಕ್ಷಕರೇ, ಅಷ್ಟಕ್ಕೂ ಈ ಸಿಂಧೂ ನದಿ ಒಪ್ಪಂದನೇ ಒಂದು ತಲೆಬುಡ ಇಲ್ಲದಂತಹ ಒಪ್ಪಂದ. ಏನಪ್ಪಾ ಇದು ಸಿಂಧೂ ನದಿ ಒಪ್ಪಂದ ಅಂತ ನೋಡೋದಾದ್ರೆ, ಈ ನದಿ ಹಾಗೆ ಅದರ ಉಪನದಿಗಳಲ್ಲಿ ಲಭ್ಯವಿರುವಂತಹ ನೀರನ್ನ ಬಳಸೋದಕ್ಕೆ ಸಿಂಧೂ ಜಲ ಒಪ್ಪಂದವನ್ನ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನೀರಿನ ವಿತರಣಾ ಒಪ್ಪಂದ ಆಗಿರುವಂಥದ್ದು. 1960ರಲ್ಲಿ ಕರಾಚಿಯಲ್ಲಿ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ ಆಗಿನ ಭಾರತದ ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತೆ ಪಾಕಿಸ್ತಾನಿ ಅಧ್ಯಕ್ಷ ಆಯೂಬ್ ಖಾನ್ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಜೊತೆಗೆ ಏನೆಲ್ಲ ಒಪ್ಪಂದ ಮಾಡ್ಕೊಳ್ತೋ ಭಾರತ, ಅದೆಲ್ಲವೂ ಕೂಡ ಎಡವಟ್ಟುಗಳೇ. ಬೇಕಾಗಿರೋದಕ್ಕಿಂತ ಬೇಡದೇ ಇರೋದನ್ನ ಮೈಮೇಲೆ ಎಳುಕೊಂಡಿದ್ದೆ ಹೆಚ್ಚು ಅಂತ ಹೇಳ್ಬೋದು. ಅದರಿಂದ ಭಾರತಕ್ಕೇನೆ ಅತಿ ಹೆಚ್ಚು ಲಾಸ್ ಆಗಿದ್ದು, ಅತಿ ಹೆಚ್ಚು ಅನ್ಯಾಯ ಆಗಿದ್ದು. ಅದರಲ್ಲಿ ಈ ಸಿಂಧೂ ನದಿ ಒಪ್ಪಂದನೂ ಕೂಡ ಒಂದು. ಇದು ಯಾವ ರೀತಿ ಅನ್ಯಾಯ ಅಂತ ಹೇಳಿದ್ರೆ, 1960ರಿಂದ ಇಲ್ಲಿವರೆಗೂ ಅದು ಜಾರಿಯಲ್ಲಿತ್ತು. ಈ ಇಂಡಸ್ ಜಲ ಒಪ್ಪಂದದ ಪ್ರಕಾರ ಭಾರತ ಕೇವಲ 20% ನೀರನ್ನು ಮಾತ್ರನೇ ಉಪಯೋಗಿಸಬಹುದಾಗಿತ್ತು. ಈ ಹಿಂದೆನೂ ಸಹ ಪಾಕಿಸ್ತಾನದ ಭಯೋತ್ಪಾದಕರಿಂದ ಭಾರತದ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ದಾಳಿಯಾಗಿದ್ರೂ ಸಹ ಈ ಒಪ್ಪಂದದಿಂದ ಹಿಂದೆ ಸರಿದಿರಲಿಲ್ಲ. 2001ರ ಭಾರತೀಯ ಸಂಸತ್ತಿನ ದಾಳಿ ನಿಮಗೆ ನೆನಪಿರಬಹುದು. ಇದರಲ್ಲೂ ಪಾಕಿಸ್ತಾನದ ಕೈವಾಡ ಇತ್ತು. ಇನ್ನು 2019ರ ಪುಲ್ವಾಮಾ ದಾಳಿ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಈ ರೀತಿಯಾಗಿ ಹಲವಾರು ಭಯೋತ್ಪಾದಕ ದಾಳಿಗಳು ನಡೆದಿದ್ರೂ ಸಹ ಭಾರತ ಸಿಂಧೂ ಜಲ ಒಪ್ಪಂದದಿಂದ ಹಿಂದೆ ಸರಿದಿರಲಿಲ್ಲ. ಆದರೆ ಈಗ ಕಾಶ್ಮೀರ ದಾಳಿಯ ನಂತರದಲ್ಲಿ ಇಂತಹದೊಂದು ಘೋರ ಒಪ್ಪಂದವನ್ನೇ ಭಾರತ ರದ್ದು ಮಾಡುವ ನಿರ್ಧಾರವನ್ನು ಮಾಡಿದೆ. ಇದು ಒಂದು ರೀತಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಒಂದು ಸಂಬಂಧವನ್ನು ಸಾರುವಂತಹ ಕೊನೆಯ ಕೊಂಡಿಯಾಗಿ ಉಳಿದುಕೊಂಡಿತ್ತು. ಆದರೆ ಈಗ ಅದನ್ನು ರದ್ದು ಮಾಡುವ ಮೂಲಕ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ. ಭಾರತದ ಇತಿಹಾಸದಲ್ಲೇ ಪ್ರಧಾನಿಗಳ ಪೈಕಿ ಅಥವಾ ಪ್ರಧಾನಿ ನೇತೃತ್ವದ ಸರ್ಕಾರದ ಪೈಕಿ ಪಾಕಿಸ್ತಾನದ ವಿಚಾರದಲ್ಲಿ ಒಂದು ದಿಟ್ಟ ನಿರ್ಧಾರ ಅಂತ ಹೇಳ್ಬೋದು. ಕೇವಲ ಇದು ಮಾತ್ರ ಅಲ್ಲ, ಪಾಕಿಸ್ತಾನಕ್ಕೆ ಭಾರತ ಮತ್ತೊಂದು ಬಿಸಿ ಮುಟ್ಟಿಸಿದೆ. ಪ್ರಮುಖವಾಗಿ ಅಟ್ಟಾರಿ ವಾಘಾ ಗಡಿಯನ್ನು ಬಂದ್ ಮಾಡುವಂತಹ ನಿರ್ಧಾರ ಕೈಗೊಂಡಿದೆ.
ಈ ವಾಘಾ ಗಡಿ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಯೂಟ್ಯೂಬ್ಗಳಲ್ಲಿ ವಿಡಿಯೋಗಳನ್ನು ನೀವು ಗಮನಿಸಿರ್ಬೋದು. ಅಂತಾರಾಷ್ಟ್ರೀಯ ಗಡಿ ಇದು. ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನದಂದು ವಿಶೇಷವಾದಂತಹ ಬೀಟಿಂಗ್ ರಿಟ್ರೀಟ್ ಪರೇಡ್ ನಡೆಯುತ್ತೆ. ಈ ಕಡೆಯಿಂದ BSF ಯೋಧರು, ಆ ಕಡೆಯಿಂದ ಗಡಿ ಪ್ರದೇಶದಲ್ಲಿ ಪಾಕಿಸ್ತಾನದ ರೇಂಜರ್ಸ್ ಯೋಧರು ಈ ಬೀಟಿಂಗ್ ಪರೇಡನ್ನು ನಡೆಸಿಕೊಡ್ತಾರೆ. ಇದನ್ನು ನೋಡೋದಕ್ಕೆ ಗಡಿ ಭಾಗದಲ್ಲಿ ಎರಡೂ ಕಡೆಗಳಲ್ಲೂ ಸಾವಿರಾರು ಜನ ಸೇರಿರ್ತಾರೆ. ಕೇವಲ ಇದು ಭೌಗೋಳಿಕ ಗಡಿ ಮಾತ್ರ ಅಲ್ಲ. 1947ರಲ್ಲಿ ಎರಡು ರಾಷ್ಟ್ರಗಳಾದಾಗ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವಿಭಜನೆಯಲ್ಲಿ ಇದು ಒಂದು ಪ್ರಬಲ ಸಂಕೇತವಾಗಿದೆ. ಅಮೃತ್ಸರದಲ್ಲಿ ಇರುವ ಈ ಒಂದು ಗಡಿ ಕೇವಲ ಗಡಿಯಾಗಿ ಉಳಿಯದೆ ದೇಶದ ಸಾಕ್ಷಿ ಪ್ರಜ್ಞೆಯಾಗಿ ಉಳಿದಿದೆ. ಅದು ಮಾತ್ರ ಅಲ್ಲ, ಈ ಒಂದು ಗಡಿ ಎರಡೂ ಕಡೆಯ ಜನರ ಜೀವನದ ಮೇಲೆ ಒಂದು ಬಲವಾದ ಪರಿಣಾಮವನ್ನು ಬೀರುತ್ತೆ. ಆದರೆ ಈಗ ಈ ಗಡಿಯನ್ನು ಮುಚ್ಚಲಾಗ್ತಾ ಇದೆ. ಈ ಎರಡು ನಿರ್ಧಾರಗಳ ಜೊತೆಗೆ ಇನ್ನೂ 3 ಗಟ್ಟಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಆ ನಿರ್ಧಾರಗಳು ಯುದ್ಧದ ಮುನ್ಸೂಚನೆಯಂತೆ ಕಾಣಿಸ್ತಾ ಇದೆ. ಯುದ್ಧದ ಪರಿಸ್ಥಿತಿಯೂ ಕೂಡ ಎದುರಾಗಬಹುದು. ಹೀಗಾಗಿ ನಾವು ನಮ್ಮ ಪ್ರಜೆಗಳನ್ನು ಮೊದಲು ರಕ್ಷಿಸಿಕೊಳ್ಬೇಕು. ಯಾಕಂದರೆ ಭಾರತದಿಂದ ಪಾಕಿಸ್ತಾನಕ್ಕೆ ಹೋದವರು ಸಹ ಇದ್ದಾರೆ. ಈಗಾಗಲೇ ಭಾರತದಿಂದ ಪಾಕಿಸ್ತಾನಕ್ಕೆ ಯಾರ್ಯಾರು ಹೋಗಿದ್ದಾರೆ ಅವರೆಲ್ಲರೂ ಮೇ 1ರ ಒಳಗಾಗಿ ಭಾರತಕ್ಕೆ ಮರಳಬೇಕು ಅನ್ನುವ ಸೂಚನೆಯನ್ನು ಕೊಡಲಾಗಿದೆ. ಇನ್ನು ಪಾಕಿಸ್ತಾನದವರು ಭಾರತಕ್ಕೂ ಆಗಮಿಸಿದ್ದಾರೆ. ಪಾಕಿಸ್ತಾನಿ ಪ್ರಜೆಗಳ ವೀಸಾ ರದ್ದಿಗೆ ನಿರ್ಧಾರ ಕೈಗೊಳ್ಳಲಾಗಿದೆ. ಪಾಕಿಸ್ತಾನದ ಪ್ರಜೆಗಳು ಯಾರೆಲ್ಲ ಭಾರತದಲ್ಲಿದ್ದಾರೋ ಅವರೆಲ್ಲ 48 ಗಂಟೆಯಲ್ಲಿ ಅಂದರೆ 2 ದಿನದ ಒಳಗಾಗಿ ಭಾರತ ಬಿಟ್ಟು ಹೋಗಬೇಕು ಅಂತ ಆದೇಶವನ್ನು ಕೊಡಲಾಗಿದೆ. ಹೀಗಾಗಿ ಇನ್ಮೇಲಿಂದ ಸಾರ್ಕ್ ವೀಸಾ ಅಡಿಯಲ್ಲಿ ಪಾಕಿಸ್ತಾನದ ನಾಗರಿಕರಿಗೆ ಭಾರತ ಪ್ರವೇಶಕ್ಕೆ ಅವಕಾಶ ಇಲ್ಲ. ಈ ಹಿಂದೆ ಪಾಕ್ ನಾಗರಿಕರಿಗೆ ಕೊಟ್ಟಿರುವ ವಿಶೇಷ ವೀಸಾಗಳು ಕೂಡ ರದ್ದಾಗಿದೆ. ಇನ್ಮುಂದೆ ಪಾಕ್ ಪ್ರಜೆಗಳಿಗೆ ವೀಸಾ ಕೊಡದೇ ಇರೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಇದು ಯಾವತ್ತೋ ಆಗಬೇಕಾದಂತಹ ಕೆಲಸ. ಯಾಕಂದರೆ ಭಾರತದಿಂದ ಪಾಕಿಸ್ತಾನಕ್ಕೆ, ಆ ದರಿದ್ರ ರಾಷ್ಟ್ರಕ್ಕೆ ಯಾರೂ ಹೋಗೋದಿಲ್ಲ. ಹೋದರೆ ಭಾರತದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋರು ಹೋಗಬೇಕಷ್ಟೇ. ಹಾಗಿದ್ದಾಗ ಪಾಕಿಸ್ತಾನದಿಂದ ಭಯೋತ್ಪಾದಕರು ಯಾಕೆ ಭಾರತಕ್ಕೆ ಬರಬೇಕು? ತಡವಾಗಿ ಆದರೂ ಭಾರತದಿಂದ ಒಂದೊಳ್ಳೆ ನಿರ್ಧಾರ ಆಗಿದೆ ಅಂತ ಹೇಳ್ಬೋದು. ಇದು ಮಾತ್ರ ಅಲ್ಲ, ಭಾರತ ಪಾಕ್ ರಾಜತಾಂತ್ರಿಕ ಕಚೇರಿಗಳನ್ನು ಬಂದ್ ಮಾಡುವಂತೆ ನಿರ್ಧಾರ ಕೈಗೊಳ್ಳಲಾಗಿದೆ. ಪಾಕಿಸ್ತಾನದ ರಾಯಭಾರಿಗಳು ಭಾರತದಲ್ಲಿ, ಭಾರತದ ರಾಯಭಾರಿಗಳು ಪಾಕಿಸ್ತಾನದಲ್ಲಿದ್ದಾರೆ. ಹೀಗಾಗಿ ಪಾಕ್ನ ರಾಯಭಾರ ಕಚೇರಿ ಅಧಿಕಾರಿಗಳಿಗೆ ಭಾರತವನ್ನು ಬಿಟ್ಟು ಹೋಗೋದಕ್ಕೆ ವಾರದ ಗಡುವನ್ನು ನೀಡಲಾಗಿದೆ. ಇನ್ನು ಪಾಕ್ನ 3 ಸೇನೆಯ ಅಡ್ವೈಸರ್ಗಳು ಸಹ ಭಾರತದಲ್ಲಿದ್ದಾರೆ. ಅವರಿಗೆ ಭಾರತವನ್ನು ಬಿಡೋದಕ್ಕೆ ಕಡ್ಡಾಯ ಆದೇಶವನ್ನು ಹೊರಡಿಸಲಾಗಿದೆ. ಇನ್ನು ಇಸ್ಲಾಮಾಬಾದ್ನ ಭಾರತೀಯ ಹೈಕಮಿಷನ್ನಲ್ಲಿರೋ ಅಧಿಕಾರಿಗಳನ್ನು ವಾಪಸ್ ಕರೆಸಿಕೊಳ್ಳಲಾಗ್ತಾ ಇದೆ. ಅದೇ ರೀತಿಯಲ್ಲಿ ಭಾರತದ 3 ಸೇನೆಯ ಪಾಕಿಸ್ತಾನದಲ್ಲಿರುವ ಅಡ್ವೈಸರ್ಗಳಿಗೆ ಭಾರತಕ್ಕೆ ಮರಳೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಇನ್ನು 5ನೇ ಪ್ರಮುಖ ನಿರ್ಧಾರ ಅಂತ ಹೇಳಿದ್ರೆ, ನಮ್ಮ ಭೂಸೇನೆ, ವಾಯುಸೇನೆ ಹಾಗೆ ನೌಕಾಸೇನೆಗಳಿಗೆ ಹದ್ದಿನ ಕಣ್ಗಾವಲಿಡುವುದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಅಂದರೆ ವೀಕ್ಷಕರೇ, ಹೆಚ್ಚು ಕಮ್ಮಿ ಈ ನಿರ್ಧಾರಗಳು ಮದ್ದುಗುಂಡಿನ ಯುದ್ಧಕ್ಕೆ ಮುನ್ನುಡಿ ಬರದಂತೆ ಕಾಣಿಸ್ತಾ ಇದೆ. ಇನ್ನು ಜಾಗತಿಕವಾಗಿ ಈ ಒಂದು ದಾಳಿಯ ಬೆನ್ನಲ್ಲೇ ಭಾರತಕ್ಕೆ ಭಾರೀ ಬೆಂಬಲ ವ್ಯಕ್ತವಾಗ್ತಾ ಇದೆ. ಟ್ರಂಪ್ ಕೂಡ ಈ ಒಂದು ದಾಳಿಯನ್ನು ಖಂಡಿಸಿದ್ದಾರೆ. ತನ್ನ ಸಂಪೂರ್ಣ ಬೆಂಬಲ ಮೋದಿಗಿದೆ ಅಂತ ಹೇಳಿದ್ದಾರೆ. ಇನ್ನು ಪುಟಿನ್ ಕೂಡ ಘಟನೆಯನ್ನು ಖಂಡಿಸಿ ಭಾರತಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಇನ್ನು ನೇತನ್ಯಾಹು, ಮೆಲೋನಿಯಂತಹ ನಾಯಕರು ಸಹ ಮೋದಿಗೆ ಬೆಂಬಲ ಸೂಚಿಸಿದ್ದಾರೆ. ಇನ್ನು ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಯ ಬೆನ್ನಲ್ಲೇ ಭಾರತಕ್ಕೆ ಒಳನುಸುಳೋದಕ್ಕೆ 2 ಉಗ್ರರು ಪ್ರಯತ್ನಿಸ್ತಾ ಇದ್ರು. ಭಾರತೀಯ ಸೇನೆ ಆ 2 ಉಗ್ರರನ್ನ ಹೊಡೆದುರುಳಿಸಿದೆ. ಈಗಾಗಲೇ ಭಾರತದ ಕಡೆಯಿಂದ ಆಕ್ಷನ್ ಶುರುವಾಗಿದೆ. ಭಾರತದ ತಿರುಗೇಟು ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದೆ. ಭಾರತ ತನ್ನ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ನಡೆಸುತ್ತಾ ಅನ್ನುವ ಆತಂಕ ಪಾಕಿಸ್ತಾನಕ್ಕೆ ಕಾಡ್ತಾ ಇದೆ. ಈ ಆತಂಕದಲ್ಲೇ ಪಾಕಿಸ್ತಾನ ಈಗ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಈ ದಾಳಿಯ ನಂತರದ ಭಾರತದ ಹೇಳಿಕೆಗೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ರಾಷ್ಟ್ರೀಯ ಭದ್ರತಾ ಸಮಿತಿಯ ಸಭೆಯನ್ನು ಕರೆದಿದ್ದಾರೆ. ದಾಳಿಯಾಗಿದ್ದು ಭಾರತದಲ್ಲಿ, ದಾಳಿ ಮಾಡಿದವರು ಭಯೋತ್ಪಾದಕರು ಅಂತ ಹೇಳ್ತಾ ಇದ್ರೆ, ಈ ಒಂದು ದಾಳಿಗೂ ನಮಗೂ ಸಂಬಂಧ ಇಲ್ಲ ಅಂತ ಪಾಕಿಸ್ತಾನದ ಸೇನೆ ಹೇಳ್ತಾ ಇದೆ. ಆದರೆ ರಾಷ್ಟ್ರೀಯ ಭದ್ರತಾ ಸಮಿತಿಯ ಸಭೆಯನ್ನು ಕರೆದಿದ್ಯಾಕೆ? ಅಲ್ಲಿಗೆ ಈ ಒಂದು ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡ ಇರೋದು 100% ಖಚಿತ ಆಗಿದೆ. ಖಂಡಿತವಾಗ್ಲೂ ಭಾರತ ಇದಕ್ಕೆ ತಿರುಗೇಟು ಕೊಡುತ್ತೆ ಅನ್ನೋದು ಪಾಕಿಸ್ತಾನಕ್ಕೂ ಗೊತ್ತಿದೆ. ಹೀಗಾಗಿನೇ ತನಗೆ ಯುದ್ಧ ಬೇಕೇ ಬೇಕು ಅನ್ನೋ ರೀತಿಯಲ್ಲಿ ರಾಷ್ಟ್ರೀಯ ಭದ್ರತಾ ಸಮಿತಿಯ ಸಭೆಯನ್ನು ಸಹ ಕರೆದಿದೆ. ಇನ್ನು ಪಾಕಿಸ್ತಾನದ ರಕ್ಷಣಾ ಸಚಿವನ ಹೇಳಿಕೆಯಲ್ಲೇ ಹಲವು ಆತಂಕಗಳು ಕಾಣಿಸ್ತಾ ಇದೆ. ಭಾರತ ಪಾಕಿಸ್ತಾನಕ್ಕೆ ಎಷ್ಟರ ಮಟ್ಟಿಗೆ ನಡುಕವನ್ನು ಹುಟ್ಟಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆತ ಏನು ಹೇಳಿದ್ದಾನೆ ಅಂದರೆ, ಭಾರತ ಸರ್ಜಿಕಲ್ ಸ್ಟ್ರೈಕ್ನಂತಹ ಬೇಜವಾಬ್ದಾರಿ ಕ್ರಮಗಳನ್ನು ಕೈಗೊಳ್ಳೋದಿಲ್ಲ ಅಂತ ನಾವು ಭಾವಿಸ್ತೇವೆ ಅಂತ ಆತಂಕದಿಂದಲೇ ಹೇಳಿರುವಂಥದ್ದು. ವೀಕ್ಷಕರು, ಇದೆಲ್ಲವೂ ರಾಜತಾಂತ್ರಿಕ ವಿಚಾರಗಳಾದರೆ, ಇನ್ನು ನಮ್ಮ ಭಾರತದಲ್ಲಿ ಕಾಶ್ಮೀರ ದಾಳಿ ಆಗ್ತಿದ್ದ ಹಾಗೆ ವಿಷಜಂತುಗಳು ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ನಾವು ಹೊರಗಿನ ಶತ್ರುಗಳನ್ನು ಸಮರ್ಥವಾಗಿ ಎದುರಿಸ್ಬೋದು, ಆದರೆ ಭಾರತದೊಳಗೆ ಒಂದಷ್ಟು ಭಯೋತ್ಪಾದಕರಿದ್ದಾರಲ್ವಾ, ಆ ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡುವಂತಹ ಭಾರತೀಯ ಪ್ರಜೆ ಅಂತ ಮುಖವಾಡವನ್ನು ಹಾಕ್ಕೊಂಡು ಬದುಕಿರೋಂಥವರು ನಮ್ಮ ನಿಮ್ಮ ನಡುವೆನೇ ಇದ್ದಾರೆ. ಅದಕ್ಕೆ ಉದಾಹರಣೆ ಎಂಬಂತೆ ಜಾರ್ಖಂಡ್ನ ಒಬ್ಬ ವ್ಯಕ್ತಿ ಬಹಿರಂಗವಾಗಿ ಉಗ್ರರಿಗೆ ಬೆಂಬಲವನ್ನು ಸೂಚಿಸಿದ್ದಾನೆ. ಆತನ ಹೆಸರು ನೌಷದ್ ಅಂತ, ಜಾರ್ಖಂಡಿನ ರಾಂಚಿಯ ನೌಷದ್. ಈ ಕೀಚಕ ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ, ಪಹಲ್ಗಾಮ್ ಭಯೋತ್ಪಾದಕರ ದಾಳಿಗೆ ಪಾಕಿಸ್ತಾನ ಮತ್ತು ಲಷ್ಕರ್ ಎ ತೊಯ್ಬಾಗೆ ಧನ್ಯವಾದವನ್ನು ಹೇಳಿದ್ದಾನೆ.
ಅಷ್ಟು ಮಾತ್ರ ಅಲ್ಲ, ಭಾರತೀಯರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡುವಂತೆ ಪಾಕಿಸ್ತಾನಕ್ಕೆ ಮನವಿ ಮಾಡಿಕೊಂಡಿದ್ದಾನೆ. RSS, ಬಜರಂಗ ದಳದಂತಹ ಭಾರತೀಯ ಸಂಘಟನೆಗಳನ್ನು ಗುರಿಯಾಗಿಸಿ ದಾಳಿ ಮಾಡುವಂತೆ ಆತ ಪಾಕಿಸ್ತಾನಕ್ಕೆ ಮನವಿ ಮಾಡಿಕೊಂಡಿದ್ದಾನೆ. ಆತ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಬರ್ಕೊಂಡಿದ್ದಾನೆ: ಕಾಶ್ಮೀರದಲ್ಲಿ ಅಮಾಯಕರನ್ನ ನಿರ್ದಯವಾಗಿ ಕೊಂದಿದ್ದಾರೆ, ಭಾರತೀಯರೆಲ್ಲ ಕಣ್ಣೀರಿಡ್ತಾ ಇದ್ದಾರೆ. ಆದರೆ ಈತ ಮಾತ್ರ ಪಾಕಿಸ್ತಾನಕ್ಕೆ ಧನ್ಯವಾದ ಹೇಳ್ತಾ ಇದ್ದಾನೆ. ನೋಡಿ ಎಂತಹ ಮನಸ್ಥಿತಿಯವರು ಇವರೆಲ್ಲ. ಭಾರತಕ್ಕೆ ಬಂದು ಇಲ್ಲಿ ನೆಲೆಸಿ ಇಲ್ಲಿನ ಸಕಲ ಸೌಕರ್ಯಗಳನ್ನು ಪಡೆದು ಭಾರತದ ವಿರುದ್ಧನೇ ಮಾತಾಡುವಂತಹ ಮನಸ್ಥಿತಿ. ಮೊದಲು ಈ ರೀತಿಯ ದೇಶದ್ರೋಹಿಗಳನ್ನು ಬಗ್ಗು ಪಡಿಬೇಕಾಗಿದೆ. ಹಾಗಾದ್ರೆ ವೀಕ್ಷಕರೇ, ದೇಶಾದ್ಯಂತ ಹರಡಿರುವ ಈ ರೀತಿಯ ಮನಸ್ಥಿತಿಗಳಿಗೆ ಏನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.